ನೀವು ಕೂಡ ಒಂದು ಫೇಸ್ಬುಕ್ ಪೇಜನ್ನು ಹೊಂದಿದ್ದೀರಾ? ನೀವು ಕೂಡ ಫೇಸ್ಬುಕ್ಕಿಂದ ದುಡ್ಡು ಮಾಡಬೇಕಾ? ನಿಮ್ಮ ಒಂದು ಫೇಸ್ಬುಕ್ ಪೇಜಲ್ಲಿ 1000 ಫಾಲೋವರ್ಸ್ ಕಂಪ್ಲೀಟ್ ಆದ ನಂತರ ನೀವು ಫೇಸ್ಬುಕ್ ಪೇಜಿಂದ ದುಡ್ಡನ್ನು ಮಾಡ್ಬೋದು. ಅದು ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ. ನೀವು ಫೇಸ್ಬುಕ್ ಪೇಜಿಂದ ದುಡ್ಡನ್ನು ಪಡಿಬೇಕಾದ್ರೆ ಮೊದಲು ಅದಕ್ಕೆ ಅಪ್ಲೈ ಮಾಡಬೇಕಾಗುತ್ತೆ. ಅದನ್ನು ನಾನು ಯಾವ ರೀತಿ ಅಪ್ಲೈ ಮಾಡೋದು ಅಂತ ಈ ಒಂದು ಮೊಬೈಲ್ ಸ್ಕ್ರೀನ್ ಮುಖಾಂತರ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಅದಕ್ಕೋಸ್ಕರ ವಿಡಿಯೋನ ಪೂರ್ತಿಯಾಗಿ ನೋಡಿ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿ ನೀಡಿದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವಂತಹ ನೋಟಿಫಿಕೇಶನ್ ಬೆಲ್ ಬಟನ್ ಕೂಡ ಆನ್ ಮಾಡ್ಕೊಳ್ಳಿ. ಅದೇ ರೀತಿ ಫೇಸ್ಬುಕ್ ಪೇಜಲ್ಲಿ ಯಾರಾದರೂ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಪೇಜ್ನ ಫಾಲೋ ಮಾಡಿ. ಇದರಿಂದ ನಾನು ತರತಕ್ಕಂಥ ನಿಮಗೆ ಹೆಲ್ಪ್ ಆಗುವಂಥ ವಿಡಿಯೋಸ್ಗಳು ನೋಟಿಫಿಕೇಶನ್ ಮುಖಾಂತರ ತಲುಪ್ತಾ ಇರುತ್ತೆ. ಎಸ್ ಹೌದು ಫ್ರೆಂಡ್ಸ್, ನೀವು ಕೂಡ ಫೇಸ್ಬುಕ್ ಪೇಜಿಂದ ದುಡ್ಡನ್ನು ಮಾಡ್ಬೋದು. ವಿವಿಧ ರೀತಿಯಿಂದ ಫೇಸ್ಬುಕ್ ಪೇಜಲ್ಲಿ ನೀವು ದುಡ್ಡನ್ನು ಮಾಡ್ಬೋದಾಗಿರುತ್ತೆ. ಸಾಕಷ್ಟು ಜನಕ್ಕೆ ಇದು ಗೊತ್ತಿರೋದಿಲ್ಲ. ಹಾಗಾದರೆ ಫೇಸ್ಬುಕ್ ಪೇಜಲ್ಲಿ ಯಾವ್ಯಾವ ರೀತಿ ದುಡ್ಡನ್ನು ಮಾಡೋದು ಅಂತಂದರೆ, ಮೊದಲನೇದಾಗಿ ಸ್ಟಾರ್ಸ್ ಮುಖಾಂತರ ನೀವು ದುಡ್ಡನ್ನು ಮಾಡ್ಬೋದು. ಎರಡನೇದಾಗಿ ಸಬ್ಸ್ಕ್ರಿಪ್ಷನ್ ಮುಖಾಂತರ ನೀವು ದುಡ್ಡನ್ನು ಮಾಡ್ಬೋದು. ಮೂರನೇದಾಗಿ ಇನ್ಸ್ಟ್ರೀಮ್ ಆ್ಯಡ್ಸ್ ಮುಖಾಂತರ ದುಡ್ಡನ್ನು ಮಾಡ್ಬೋದು. ನಾಲ್ಕನೇದಾಗಿ ಲೈವ್ ಆ್ಯಡ್ಸ್ ಮುಖಾಂತರ ನೀವು ದುಡ್ಡನ್ನು ಮಾಡ್ಬೋದು. ಹಾಗೆ ಬೋನಸ್ ಮುಖಾಂತರವೂ ಕೂಡ ನೀವು ದುಡ್ಡನ್ನು ಮಾಡ್ಬೋದಾಗಿರುತ್ತೆ. ಹೀಗೆ ವಿವಿಧ ರೀತಿಯಿಂದ ಫೇಸ್ಬುಕ್ ಪೇಜಿಂದ ನೀವು ದುಡ್ಡನ್ನು ಮಾಡ್ಬೋದು. ಇವಾಗ ಸದ್ಯಕ್ಕೆ 1000 ಫಾಲೋವರ್ಸ್ ಕಂಪ್ಲೀಟ್ ಆದ ನಂತರ ನಿಮಗೆ ದುಡ್ಡು ಮಾಡೋದಕ್ಕೆ ಸ್ಟಾರ್ಸ್ ಆಪ್ಷನ್ ಅನ್ನೋಂಥದ್ದು ನಿಮಗೆ ಎನೇಬಲ್ ಮಾಡ್ಕೊಳ್ಳೋದಕ್ಕೆ ಸಿಗುತ್ತೆ. ಅದನ್ನು ಯಾವ ರೀತಿ ಎನೇಬಲ್ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಹಾಗಾದರೆ ಈ ಒಂದು ಸ್ಟಾರ್ ಮುಖಾಂತರ ನಮಗೆ ದುಡ್ಡು ಯಾವ ರೀತಿ ಸಿಗುತ್ತೆ ಅಂತಂದರೆ, ಎಕ್ಸಾಂಪಲು ನೀವು ರೀಲ್ಸನ್ನು ಮಾಡ್ತಾ ಇರ್ತೀರಾ ಅಥವಾ ನಿಮ್ಮ ಒಂದು ವಿಡಿಯೋ ಕಂಟೆಂಟನ್ನು ಹಾಕ್ತಾ ಇರ್ತೀರಾ, ಲಾಂಗ್ ವಿಡಿಯೋಸ್ ಅಂತ ಏನು ಹೇಳ್ತೀವಿ, ಅದ್ರ ಮುಖಾಂತರ ನೀವು ದುಡ್ಡನ್ನು ಮಾಡ್ಬೋದು. ಯಾವ ರೀತಿ ಅಂತಂದರೆ, ನಿಮ್ಮ ವಿಡಿಯೋನ ನೋಡ್ತಿರುವಂತಹ ಫ್ಯಾನ್ಸ್ಗಳು ಅಥವಾ ಫಾಲೋವರ್ಸು ನಿಮ್ಮ ಒಂದು ವಿಡಿಯೋ ಇಷ್ಟ ಆದರೆ ಅವ್ರು ಏನು ಮಾಡ್ತಾರೆ ಅಂತಂದರೆ ನಿಮಗೆ ಸ್ಟಾರನ್ನು ಸೆಂಡ್ ಮಾಡ್ತಾರೆ. ಆ ಒಂದು ಸ್ಟಾರ್ ಅನ್ನುವಂಥದ್ದು ಸೆಂಡ್ ಮಾಡೋದಕ್ಕೆ 89 ರೂಪಾಯಿ ಈ ಥರ ಇರುತ್ತೆ. ಆ ಮೂಲಕ ಸೆಂಡ್ ಮಾಡಿದ್ರು ಅಂತಂದರೆ ಡೈರೆಕ್ಟಾಗಿ ಆ ಒಂದು ಸ್ಟಾರ್ಸ್ ಅನ್ನುವಂಥದ್ದು ನಿಮಗೆ ಸೆಂಡ್ ಮಾಡಿರ್ತಾರಲ್ಲ, ಅದ್ರ ಮುಖಾಂತರ ನಿಮಗೆ ಅಮೌಂಟ್ ಅನ್ನುವಂಥದ್ದು ಕ್ರೆಡಿಟ್ ಆಗುತ್ತೆ. ಜೊತೆಗೆ ಫೇಸ್ಬುಕ್ ಅವರ ಕಡೆಯಿಂದ ಕೂಡ ನಿಮಗೆ ಕೆಲವೊಂದಿಷ್ಟು ಸ್ಟಾರ್ಗಳನ್ನಂಥದ್ದು ಸಿಗ್ತಾ ಇರುತ್ತೆ. ಈ ರೀತಿಯಾಗಿ 1000 ಫಾಲೋವರ್ಸನ್ನು ಕಂಪ್ಲೀಟ್ ಮಾಡೋ ಮುಖಾಂತರ ನೀವು ಫೇಸ್ಬುಕ್ ಪೇಜಿಂದ ಸ್ಟಾರ್ಗಳ ಮುಖಾಂತರ ನೀವು ದುಡ್ಡನ್ನು ಮಾಡ್ಬೋದಾಗಿರುತ್ತೆ. ಹಾಗಾದರೆ ನೀವು ಕೂಡ ನಿಮ್ಮ ಪೇಜಲ್ಲಿ 1000 ಫಾಲೋವರ್ಸನ್ನು ಕಂಪ್ಲೀಟ್ ಮಾಡಿದರೆ ಇವಾಗ ಸ್ಟಾರ್ಸ್ ಅನ್ನುವಂಥದ್ದು ಯಾವ ರೀತಿ ನಾವು ಸೆಟ್ ಮಾಡೋದು, ಯಾವ ರೀತಿ ಅಪ್ಲೈ ಮಾಡೋದು ಅಂತ ಇವಾಗ ಮೊಬೈಲ್ ಸ್ಕ್ರೀನ್ ಮುಖಾಂತರ ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ. ಮೊದಲನೇದಾಗಿ ನಿಮ್ಮ ಒಂದು ಫೇಸ್ಬುಕ್ ಪೇಜನ್ನು ಈ ರೀತಿ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ನಂತರ ಇಲ್ಲಿ ನಿಮಗೆ ಕಾಣ್ತಾ ಇರ್ಬೋದು 3 ಡಾಟು, ಅಲ್ಲಿ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಪ್ರೊಫೆಷನಲ್ ಡ್ಯಾಶ್ಬೋರ್ಡ್ ಅಂತ ಇದೆ, ಅಲ್ಲಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ನಿಮಗೆ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ನೀವು ಸ್ಕ್ರೋಲನ್ನು ಮಾಡಬೇಕಾಗುತ್ತೆ. ಕೆಳಗಡೆಗೆ ಒಂದು ಮೊನಟೈಸೇಷನ್ ಅಂತ ಒಂದು ಆಪ್ಷನ್ ಇರುತ್ತೆ. ಎಸ್ ಇಲ್ಲಿ ಕಾಣ್ತಾ ಇರ್ಬೋದು ಮೊನಟೈಸೇಷನ್ ಅಂತ, ಅಲ್ಲಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಕೆಳಗಡೆ ಕಾಣ್ತಾ ಇರ್ಬೋದು ಯುವರ್ ಟೂಲ್ಸ್ ಅಂತ, ಅಂದರೆ ಸ್ಟಾರ್ಸು ಮತ್ತು ಸಬ್ಸ್ಕ್ರಿಪ್ಷನ್ಸು ಅಂದರೆ ಯಾವ್ಯಾವ ಎನೇಬಲ್ ಆಗಿರ್ತಾವಲ್ಲ ಈ ರೀತಿ ನಿಮಗೆ ತೋರಿಸ್ತಾ ಇರುತ್ತೆ. ಇಲ್ಲಿ ನೋಡ್ಬೋದು ಸೆಟಪ್ ಅಂತ ಇರುತ್ತೆ. ಈ ರೀತಿ ನಿಮಗೆ ಸ್ಟಾರ್ಸಲ್ಲಿ ಮತ್ತು ಸಬ್ಸ್ಕ್ರಿಪ್ಷನಲ್ಲಿ ಕಂಪ್ಲೀಟ್ ಆಗಿದ್ದರೆ ಸೆಟಪ್ ಅಂತ ಬಂದಿರುತ್ತೆ. ಸಿಂಪಲ್ ಆಗಿ ಆ ಸೆಟಪ್ಪನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮ್ಮ ಒಂದು ಫಸ್ಟ್ ನೇಮು ಮತ್ತು ಲಾಸ್ಟ್ ನೇಮ್ ಅಂತ ಕೇಳುತ್ತೆ. ಸಿಂಪಲ್ ಆಗಿ ನೇಮನ್ನು ಹಾಕ್ಬಿಟ್ಟು ನೆಕ್ಸ್ಟನ್ನು ಕೊಡಿ. ಯಾಕೆಂತಂದರೆ ಇಲ್ಲಿ ನಾನು ಶೂಟ್ ಮಾಡಿಲ್ಲ, ಅದಕ್ಕೋಸ್ಕರ ನಿಮಗೆ ಕೇಳುತ್ತೆ. ಅದನ್ನು ಸೆಟಪ್ ಮಾಡಿಬಿಟ್ಟು ನೆಕ್ಸ್ಟನ್ನು ಕೊಡಿ. ನಿಮ್ಮ ನೇಮು ಮತ್ತು ಲಾಸ್ಟ್ ನೇಮನ್ನು ಹಾಕಿದ ನಂತರ, ಅಂದರೆ ಫಸ್ಟ್ ನೇಮು ನಿಮ್ಮ ಒಂದು ಹೆಸರು ಹಾಕಿ, ಲಾಸ್ಟ್ ನೇಮು ನಿಮ್ಮ ಒಂದು ಅಡ್ರೆಸ್ ಹಾಕಿದ ನಂತರ ನೆಕ್ಸ್ಟ್ ಕೊಟ್ರಿ ಅಂತಂದರೆ ಇಲ್ಲಿ ನಿಮಗೆ ಈ ರೀತಿ ಓಪನ್ ಆಗುತ್ತೆ. ಆ್ಯಡ್ ಪೇಔಟ್ ಅಕೌಂಟ್ ಅಂತ, ಅಂದರೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟನ್ನು ಲಿಂಕ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಸಿಂಪಲ್ ಆಗಿ ಆ್ಯಡ್ ಪೇಔಟ್ ಅಕೌಂಟ್ ಅಂತ ಇದೆ ನೋಡಿ, ಅಲ್ಲಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಈ ರೀತಿ ಓಪನ್ ಆಗುತ್ತೆ. ಮೊದಲನೇದಾಗಿ ನಾನು ಆಲ್ರೆಡಿ ತುಂಬಿದ್ದೀನಿ, ಅದಕ್ಕೋಸ್ಕರ ನಾನು ತುಂಬಿರೋದನ್ನು ತೋರಿಸ್ತಾ ಇದೆ. ನೀವು ಸಿಂಪಲ್ ಆಗಿ ಇಲ್ಲಿ ಲೀಗಲ್ ಫಸ್ಟ್ ನೇಮ್ ಅಂತ ಇದೆ, ಇಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡಲ್ಲಿ ಇರುವಂತೆಯೇ ನಿಮ್ಮ ಒಂದು ಹೆಸರನ್ನು ಹಾಕಿ. ಲಾಸ್ಟ್ ಲೀಗಲ್ ನೇಮ್ ಅಂತ ಇದೆ ನೋಡಿ ಇಲ್ಲಿ, ಅಂದರೆ ನಿಮ್ಮ ಒಂದು ಅಡ್ರೆಸ್ ಇರುತ್ತಲ್ಲ ಅದು ಲಾಸ್ಟ್ ನೇಮ್ ಆಗಿರುತ್ತೆ. ಅದಕ್ಕೋಸ್ಕರ ಫಸ್ಟ್ ನೇಮು ನಿಮ್ಮ ಒಂದು ಹೆಸರು ಹಾಕಿ, ಲಾಸ್ಟ್ ನೇಮು ನಿಮ್ಮ ಒಂದು ಅಡ್ರೆಸ್ ಹಾಕಿ. ನೆಕ್ಸ್ಟ್ ಕೆಳಗಡೆ ಕಾಣ್ತಾ ಇರ್ಬೋದು ಡೇಟ್ ಆಫ್ ಬರ್ತು, ನಿಮ್ಮ ಒಂದು ಡೇಟ್ ಆಫ್ ಬರ್ತನ್ನು ಹಾಕಿ. ಅದೇ ರೀತಿ ಕಂಟ್ರಿ ಕೇಳುತ್ತೆ. ಸಿಂಪಲ್ ಆಗಿ ಇಲ್ಲಿ ಟಿಕ್ಕನ್ನು ಕಾಣ್ತಾ ಇದೆ ನೋಡಿ, ಆ ಟಿಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಒಂದು ಕಂಟ್ರಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಎಕ್ಸಾಂಪಲು ನಾನು ಇಂಡಿಯಾ ಅಲ್ವಾ, ಅದಕ್ಕೋಸ್ಕರ ನಾನು ಇಂಡಿಯಾನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ನೀವು ಕೂಡ ಇಂಡಿಯಾ ಅಂತ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ನಿಮಗೆ ಕೆಳಗಡೆ ಒಂದು ಆಪ್ಷನ್ ಇರುತ್ತೆ ನೆಕ್ಸ್ಟ್ ಅನ್ನೋಂಥ ಆಪ್ಷನ್ನು. ಸಿಂಪಲ್ ಆಗಿ ಇವೆಲ್ಲ ಫಿಲ್ ಮಾಡಿದ ನಂತರ ನೆಕ್ಸ್ಟನ್ನು ಕೊಡಿ. ನೆಕ್ಸ್ಟ್ ಕೊಟ್ಟ ನಂತರ ಈ ಥರ ಓಪನ್ ಆಗುತ್ತೆ. ಇಲ್ಲಿ ಮೊದಲನೇದಾಗಿ ಕಂಟ್ರಿ ಕೇಳ್ತಾ ಇರುತ್ತೆ. ಸಿಂಪಲ್ ಆಗಿ ಅಲ್ಲಿ ಕೂಡ ಇಂಡಿಯಾ ಅಂತ ಕೊಡಿ. ನಿಮಗೆ ಇಲ್ಲಿ ಕೆಳಗಡೆ ಒಂದು ಆಪ್ಷನ್ ಕಾಣ್ತಾ ಇರ್ಬೋದು
ಬಿಸ್ನೆಸ್ ಟೈಪ್ ಅಂತ ಇಲ್ಲಿ ನೀವು ಏನನ್ನ ಸೆಲೆಕ್ಟ್ ಮಾಡಬೇಕು ಅಂತಂದ್ರೆ ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ಸಿಂಪಲ್ ಆಗಿ ಇಲ್ಲಿ ನಾನಾ ರೀತಿಯಿಂದ ಕೊಟ್ಟಿರ್ತಾರೆ. ಸಿಂಪಲ್ ಆಗಿ ಇಲ್ಲಿ ನೀವು ಇಂಡಿವಿಜುವಲ್ ಆರ್ ಸೋಲ್ ಪ್ರೊಪೋಸರ್ ಅಂತ ಇದೆ ನೋಡಿ, ಅಲ್ಲಿ ಕ್ಲಿಕ್ ಮಾಡಿಕೊಂಡು ಕೆಳಗಡೆ ಕಾಣ್ತಾ ಇರ್ಬೋದು ನೆಕ್ಸ್ಟ್ ಆಪ್ಷನು. ಸಿಂಪಲ್ ಆಗಿ ನೆಕ್ಸ್ಟ್ ಅನ್ನ ಕೊಡಿ. ನೆಕ್ಸ್ಟ್ ಕೊಟ್ಟ ನಂತರ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಲೆಗಲ್ ಫಸ್ಟ್ ನೇಮು, ಲೆಗಲ್ ಮಿಡಲ್ ನೇಮು, ಲೆಗಲ್ ಲಾಸ್ಟ್ ನೇಮು, ಅದೇ ರೀತಿ ಡೇಟ್ ಆಫ್ ಬರ್ತು, ಪ್ರೈಮರಿ ಅಡ್ರೆಸ್ಸು, ಸಿಟಿ, ಈ ರೀತಿ ಮುಂತಾದ ಆಪ್ಷನ್ಗಳನ್ನು ನೀವು ಇಲ್ಲಿ ಫಿಲಪ್ ಮಾಡಬೇಕಾಗುತ್ತೆ. ಮೊದಲನೇದಾಗಿ ಲೆಗಲ್ ನೇಮಲ್ಲಿ ಫಸ್ಟ್ ನೇಮು ನಿಮ್ಮ ಹೆಸರನ್ನು ಹಾಕಿ, ಅದೇ ರೀತಿ ಮಿಡಲ್ ನೇಮ್ ಇದ್ದರೆ ಅಂದರೆ ನಿಮ್ಮ ಒಂದು ಆಧಾರ್ ಕಾರ್ಡಲ್ಲಿ ಕೊಟ್ಟಿರ್ತಾರಲ್ಲ ಅದೇ ರೀತಿ ಹಾಕಬೇಕಾಗುತ್ತೆ. ಅದಕ್ಕೋಸ್ಕರ ಇಲ್ಲಿ ಕರೆಕ್ಟಾಗಿ ಫಿಲಪ್ ಮಾಡಿ. ಲೀಗಲ್ ಮಿಡಲ್ ನೇಮ್ ಅಂತ ಇದೆ ನೋಡಿ, ಇಲ್ಲಿ ಸಿಂಪಲ್ ಆಗಿ ನಿಮ್ಮ ತಂದೆಯವರ ಹೆಸರನ್ನು ಹಾಕಿ. ಅದೇ ರೀತಿ ಲೀಗಲ್ ಲಾಸ್ಟ್ ನೇಮ್ ಅಂತ ಇದೆ, ಇಲ್ಲಿ ನಿಮ್ಮ ಒಂದು ಅಡ್ರೆಸ್ಸನ್ನು ಹಾಕಿ. ನೆಕ್ಸ್ಟ್ ಇಲ್ಲಿ ಡೇಟ್ ಆಫ್ ಬರ್ತ್ ಅಂತ ಕೇಳ್ತಾ ಇರುತ್ತೆ. ಸಿಂಪಲ್ ಆಗಿ ಇಲ್ಲಿ ನಿಮ್ಮ ಡೇಟ್ ಆಫ್ ಬರ್ತನ್ನು ಹಾಕಿ. ನೆಕ್ಸ್ಟ್ ಇಲ್ಲಿ ಪ್ರೈಮರಿ ಅಡ್ರೆಸ್ ಅಂತ ಇರುತ್ತೆ, ಇಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡಲ್ಲಿ ಯಾವ ರೀತಿ ಅಡ್ರೆಸ್ ಇರುತ್ತೆ ಅದೇ ರೀತಿ ನೀವು ಇಲ್ಲಿ ಅಡ್ರೆಸ್ಸನ್ನು ಹಾಕಿ. ಅದೇ ರೀತಿ ಸಿಟಿ ಅಂತ ಕೇಳ್ತಾ ಇರುತ್ತೆ, ಇಲ್ಲಿ ನಿಮ್ಮ ಒಂದು ಸಿಟಿ ಯಾವ್ದು ಬರುತ್ತೆ ಅಂದರೆ ನಿಮ್ಮ ಒಂದು ಸಿಟಿ ಅಂತ ಏನಿರುತ್ತಲ್ಲ, ನೀವು ಒಂದು ನಗರ ಅಂತ ಏನು ಕರಿತೀವಲ್ಲ ಆ ರೀತಿ ಒಂದು ಸಿಟಿ ನಿಮ್ಮದು ಇರುತ್ತಲ್ಲ ಆ ಸಿಟಿ ನೇಮನ್ನು ಹಾಕಿ. ನೆಕ್ಸ್ಟ್ ಕೆಳಗಡೆ ಕಾಣ್ತಾ ಇರ್ಬೋದು ಸ್ಟೇಟ್ ಅಂತ, ಅಂದರೆ ನಿಮ್ಮ ಒಂದು ಸ್ಟೇಟ್ ಯಾವ್ದು ಬರುತ್ತೆ. ಎಕ್ಸಾಂಪಲ್ ನಾನು ಕರ್ನಾಟಕ, ಅದಕ್ಕೋಸ್ಕರ ನಾನು ಕರ್ನಾಟಕ ಅಂತ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನೀವು ಕರ್ನಾಟಕದವರಾಗಿದ್ರೆ ನೀವು ಕೂಡ ಕರ್ನಾಟಕ ಅಂತ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಇಲ್ಲಿ ಕೆಳಗಡೆ ಕಾಣ್ತಾ ಇರ್ಬೋದು GP ಪೋಸ್ಟಲ್ ಕೋಡ್ ಅಂತ, ಅಂದರೆ ನಿಮ್ಮ ಒಂದು ಊರಿಂದು ಕೋಡ್ ಇರುತ್ತಲ್ಲ ಆ ಒಂದು ಕೋಡನ್ನು ನೀವು ಹಾಕಬೇಕಾಗುತ್ತೆ. ಈ ಕೋಡನ್ನು ನಿಮ್ಮ ಒಂದು ಆಧಾರ್ ಕಾರ್ಡಲ್ಲಿ ಕೊಟ್ಟಿರ್ತಾರೆ ನೋಡಿ, ಆ ಕೋಡನ್ನು ಹಾಕಿ. ನೆಕ್ಸ್ಟ್ ಇಲ್ಲಿ ಫೋನ್ ನಂಬರ್ ಅಂತ ಇದೆ, ನಿಮ್ಮ ಒಂದು ಮೊಬೈಲ್ ನಂಬರನ್ನು ಹಾಕಿ. ನೆಕ್ಸ್ಟು ನಿಮ್ಮ ಒಂದು ಇಮೇಲನ್ನು ಹಾಕಿ, ಅಂದರೆ ನಿಮ್ಮ ಒಂದು ಜಿಮೇಲನ್ನು ಕ್ರಿಯೇಟ್ ಮಾಡಿರ್ತೀರಲ್ಲ ಆ ಒಂದು ಇಮೇಲನ್ನು ಇಲ್ಲಿ ಹಾಕಬೇಕಾಗುತ್ತೆ. ನೆಕ್ಸ್ಟ್ ನಿಮ್ಮ ಒಂದು ಪರ್ಮನೆಂಟ್ ಅಕೌಂಟ್ ನಂಬರ್ ಅಂತ ಇರುತ್ತೆ. ಎಕ್ಸಾಂಪಲ್ಲು ಪ್ಯಾನ್ ಕಾರ್ಡ್ ನಂಬರನ್ನು ನೀವು ಇಲ್ಲಿ ಫಿಲಪ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಅದರ ಕೆಳಗಡೆ ಕಾಣ್ತಾ ಇರ್ಬೋದು VAT GST ರಿಜಿಸ್ಟ್ರೇಷನ್ ನಂಬರ್ ಅಂತ, ಇದನ್ನು ನೀವು ಏನು ತುಂಬಬೇಡಿ, ಖಾಲಿ ಬಿಟ್ಬೇಡಿ. ನೆಕ್ಸ್ಟ್ ಇಲ್ಲಿ ಈ ಬಾಕ್ಸ್ ಅನ್ನುವಂಥದ್ದು ಕಾಣ್ತಾ ಇರ್ಬೋದು, ಆ ಬಾಕ್ಸನ್ನು ನೀವು ಟಿಕ್ ಮಾಡಬೇಕಾಗುತ್ತೆ. ಸಿಂಪಲ್ ಆಗಿ ಆ ಬಾಕ್ಸನ್ನು ಟಿಕ್ ಮಾಡಿ. ನೆಕ್ಸ್ಟ್ ಟಿಕ್ ಮಾಡಿದ ನಂತರ ಕೆಳಗಡೆ ಒಂದು ಆಪ್ಷನ್ ಕಾಣ್ತಾ ಇರ್ಬೋದು, ಸಿಂಪಲ್ ಆಗಿ ನೆಕ್ಸ್ಟ್ ಬಟನ್ನು, ಸಿಂಪಲ್ ಆಗಿ ನೆಕ್ಸ್ಟ್ ಅನ್ನು ಕೊಡಿ. ನೆಕ್ಸ್ಟ್ ಕೊಟ್ಟ ನಂತರ ನಿಮಗೆ ಈ ಥರ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು 3 ಆಪ್ಷನ್ಸ್ ಅನ್ನುವಂಥದ್ದು ನಿಮಗೆ ಶೋ ಆಗುತ್ತೆ. ಅಂದರೆ ನೀವು ದುಡಿದಿರುವಂತಹ ಅಮೌಂಟ್ ಅನ್ನುವಂಥದ್ದು ನೀವು ಯಾವ ರೀತಿ ಪಡೆದುಕೊಳ್ಳಬಹುದು ಅಂತಂದರೆ, ಮೊದಲನೇದಾಗಿ ನಿಮ್ಮ ಒಂದು ಬ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಬೋದು, ವೈರ್ ಟ್ರಾನ್ಸ್ಫರು, ಅದೇ ರೀತಿ ಪೇಪಾಲಲ್ಲೂ ಕೂಡ ಈ ಒಂದು ಅಮೌಂಟನ್ನು ನೀವು ಪಡೆಯಬಹುದಾಗಿರುತ್ತೆ. ಸಿಂಪಲ್ ಆಗಿ ಇಲ್ಲಿ 3 ಆಪ್ಷನ್ಸು ನೀವು ಚೂಸ್ ಮಾಡ್ಕೊಳ್ಬೋದು. ನಾನು ಬ್ಯಾಂಕನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ವೈರ್ ಟ್ರಾನ್ಸ್ಫರ್ ಅಂದರೂ ಕೂಡ ಅದು ಬ್ಯಾಂಕಿಗೆ ಬರುವಂಥದ್ದು. ಇಲ್ಲಿ ಮೊದಲನೇ ಆಪ್ಷನ್ ಇದೆಯಲ್ಲ, ಇದು ಕೇವಲ $25 ನೀವು ಅರ್ನ್ ಮಾಡಿದ್ರಿ ಅಂತಂದರೆ ನಿಮಗೆ 2-3 ದಿನದಲ್ಲಿ ಪೇಮೆಂಟ್ ಆಗುತ್ತೆ. ಇನ್ನು ಕೆಳಗಡೆ ಕಾಣ್ತಾ ಇರ್ಬೋದು ವೈರ್ ಟ್ರಾನ್ಸ್ಫರ್ ಅಂತ, ಇಲ್ಲಿ ನೀವು $100 ಅರ್ನ್ ಮಾಡಬೇಕು ಮತ್ತು ಪೇಮೆಂಟ್ ಆಗೋದು ಕೂಡ ಲೇಟ್ ಆಗುತ್ತೆ, ಅಂದರೆ 7-10 ದಿನಗಳನ್ನು ಇಲ್ಲಿ ಅವರು ಮೆನ್ಷನ್ ಮಾಡಿದ್ದಾರೆ. ಅದಕ್ಕೋಸ್ಕರ ನಾನು ಸಿಂಪಲ್ ಆಗಿ ಬ್ಯಾಂಕ್ ಟ್ರಾನ್ಸ್ಫರ್ ಅಂತ ಮೊದಲೇ ಆಪ್ಷನನ್ನು ಟಿಕ್ ಮಾಡ್ಕೊಳ್ತೀನಿ. ನೀವು ಕೂಡ ಯಾವ್ದು ಬೇಕು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಮೊದಲೇ ಆಪ್ಷನ್ ನಾನು ಟಿಕ್ ಮಾಡಿದ್ದೀನಿ. ಇವಾಗ ನೀವು ಕೂಡ ಟಿಕ್ ಮಾಡಿಬಿಟ್ಟು ಲಿಂಕ್ ಪೇಔಟ್ ಮೆಥಡ್ ಅಂತ ಕಾಣ್ತಾ ಇದೆ ನೋಡಿ, ಅಲ್ಲಿ ಕ್ಲಿಕ್ ಮಾಡಿ. ನೆಕ್ಸ್ಟ್ ನಿಮಗೆ ಈ ಥರ ಓಪನ್ ಆಗುತ್ತೆ. ಇಲ್ಲಿ ನೀವು ನಿಮ್ಮ ಬ್ಯಾಂಕ್ ಡೀಟೇಲ್ಸನ್ನು ಕರೆಕ್ಟಾಗಿ ಫಿಲ್ಅಪ್ ಮಾಡಬೇಕಾಗುತ್ತೆ. ಏಕೆಂತಂದರೆ ನೀವು ದುಡಿದಿರುವಂಥ ಅಮೌಂಟ್ ಅನ್ನುವಂಥದ್ದು ಡೈರೆಕ್ಟ್ ನಿಮ್ಮ ಬ್ಯಾಂಕ್ ಖಾತೆಗೆ ಬರಬೇಕಾದ್ರೆ ಕರೆಕ್ಟಾಗಿ ನೀವು ಇಲ್ಲಿ ಫಿಲ್ಅಪ್ಪನ್ನು ಮಾಡಬೇಕಾಗುತ್ತೆ. ಮೊದಲನೇದಾಗಿ ಬ್ಯಾಂಕ್ ಕಂಟ್ರಿ ಅಂತ ಇರುತ್ತೆ, ಅಂದರೆ ನಿಮ್ಮ ಒಂದು ಬ್ಯಾಂಕ್ ಯಾವ ಕಂಟ್ರಿಯಲ್ಲಿದೆ ಅಂತ ಕೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಸಿಂಪಲ್ ಆಗಿ ಇಂಡಿಯಾ ಅಂತ ಅಲ್ಲಿ ಸೆಲೆಕ್ಟ್ ಆಗಿದೆ. ಅಂದರೆ ಮೊದಲೇ ನಾವು ಇಂಡಿಯಾ ಅಂತ ಸೆಲೆಕ್ಟ್ ಮಾಡಿದ್ದೀವಲ್ಲ, ಅದಕ್ಕೋಸ್ಕರ ಆಟೋಮೆಟಿಕ್ಲಿ ಅದು ತೊಗೊಂಡಿರುತ್ತೆ ಇಂಡಿಯಾ ಅಂತ. ಅದೇ ರೀತಿ ಕೆಳಗಡೆ ಕಾಣ್ತಾ ಇರ್ಬೋದು ಬ್ಯಾಂಕ್ ಅಕೌಂಟ್ ಕರೆನ್ಸಿ, ಅದು ಕೂಡ ಆಟೋಮೆಟಿಕ್ಲಿ ತೊಗೊಂಡಿರುತ್ತೆ. ಇವಾಗ ನೀವು ಫಿಲ್ಅಪ್ ಮಾಡಬೇಕಾಗಿರೋದು ಲೆಗಲ್ ಫಸ್ಟ್ ನೇಮ್, ಮಿಡಲ್ ನೇಮ್, ಲೆಗಲ್ ಲಾಸ್ಟ್ ನೇಮ್ ಅಂತ ಇರುತ್ತೆ. ಇವನ್ನೆಲ್ಲ ಫಿಲ್ಅಪ್ ಮಾಡಬೇಕು ಮತ್ತು ಜೊತೆಗೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ನಂಬರು, IFSC ಕೋಡು ಪ್ರತಿಯೊಂದನ್ನು ಇಲ್ಲಿ ನೀವು ಫಿಲ್ಅಪ್ ಮಾಡಬೇಕಾಗುತ್ತೆ. ಇಲ್ಲಿ ಲೆಗಲ್ ಫಸ್ಟ್ ನೇಮ್ ಅಂತ ಇದೆ, ಇಲ್ಲಿ ನಿಮ್ಮ ಒಂದು ಬ್ಯಾಂಕ್ ಪಾಸ್ಬುಕ್ಕಲ್ಲಿ ಇರುವಂತಹ ನೇಮ್ ಥರವೇ ನೀವು ಇಲ್ಲಿ ಕರೆಕ್ಟಾಗಿ ಫಿಲ್ಅಪ್ ಮಾಡಬೇಕು. ಎಕ್ಸಾಂಪಲು ರಮೇಶ್ ಸಿದ್ದಪ್ಪ ದೇವಣ್ಣವ್ರು ಅಂತ ನಮ್ಮ ಅಡ್ರೆಸ್ಸು. ಇಲ್ಲಿ ನೀವು ಕರೆಕ್ಟಾಗಿ ಮಿಡಲ್ ನೇಮು, ಫಸ್ಟ್ ನೇಮು ಮತ್ತು ಲಾಸ್ಟ್ ನೇಮನ್ನು ಫಿಲ್ಅಪ್ ಮಾಡಬೇಕಾಗುತ್ತೆ. ಮೊದಲನೇದಾಗಿ ನನ್ನ ಹೆಸರು ರಮೇಶ್, ಅದಕ್ಕೋಸ್ಕರ ನಾನು ರಮೇಶ್ ಅಂತ ಹಾಕ್ತಾ ಇದ್ದೀನಿ. ಅಂದರೆ ನಿಮ್ಮ ಬ್ಯಾಂಕ್ ಪಾಸ್ಬುಕ್ಕಲ್ಲಿ ಯಾವ ರೀತಿ ಕೊಟ್ಟಿರ್ತಾರೆ ಅದೇ ರೀತಿ ಫಿಲ್ಅಪ್ ಮಾಡಿ. ನೆಕ್ಸ್ಟು ಮಿಡಲ್ ನೇಮ್ ಅಂತ ಇರುತ್ತೆ, ಇಲ್ಲಿ ನಿಮ್ಮ ಬ್ಯಾಂಕ್ ಪಾಸ್ಬುಕ್ಕಲ್ಲಿ ನಿಮ್ಮ ತಂದೆಯವರ ಹೆಸರನ್ನು ಕೊಟ್ಟಿದ್ದರೆ ಮಿಡಲ್ ನೇಮಲ್ಲಿ ನಿಮ್ಮ ತಂದೆಯವರ ಹೆಸರನ್ನು ಹಾಕಿ. ಅದೇ ರೀತಿ ಲೆಗಲ್ ಲಾಸ್ಟ್ ನೇಮ್ ಅಂತ ಇದೆ, ನಿಮ್ಮ ಒಂದು ಅಡ್ರೆಸ್ಸನ್ನು ಇಲ್ಲಿ ಹಾಕಿ. ನೆಕ್ಸ್ಟ್ ನಿಮ್ಮ ಬ್ಯಾಂಕಿನ IFSC ಕೋಡನ್ನು ಕೇಳ್ತಾ ಇರುತ್ತೆ, ಇಲ್ಲಿ IFSC ಕೋಡನ್ನು ಹಾಕಿ. ನೆಕ್ಸ್ಟ್ ಇಲ್ಲಿ
ಬ್ಯಾಂಕ್ ಅಕೌಂಟ್ ನಂಬರ್ ಅಂತ ಇರುತ್ತೆ. ಸಿಂಪಲ್ ಆಗಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ನಂಬರನ್ನು ಕರೆಕ್ಟಾಗಿ ಇಲ್ಲಿ ಮೆನ್ಷನ್ ಮಾಡಿ, ಒಂದು ಕೂಡ ಮಿಸ್ಟೇಕ್ ಮಾಡಬೇಡಿ. ಯಾಕೆಂತಂದ್ರೆ ಪೇಮೆಂಟ್ ಆಗೋದು ಇದರಿಂದಲೇ. ಅದಕ್ಕೋಸ್ಕರ ಏನಾದರೂ ಒಂದು ಮಿಸ್ಟೇಕ್ ಆದರೆ ನಿಮಗೆ ಪೇಮೆಂಟ್ ಆಗೋದಿಲ್ಲ. ಎಲ್ಲ ಫಿಲ್ಅಪ್ ಮಾಡಿದ ನಂತರ ಇಲ್ಲಿ ಕೆಳಗಡೆ ಕಾಣ್ತಾ ಇರ್ಬೋದು ಲಿಂಕ್ ಪೇಔಟ್ ಮೆಥಡ್ ಅಂತ. ಸಿಂಪಲ್ ಆಗಿ ಇಲ್ಲಿ ಲಿಂಕ್ ಪೇಔಟ್ ಮೆಥಡ್ ಮೇಲೆ ಕ್ಲಿಕ್ ಮಾಡಿ. ಅದರ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಮ ಒಂದು ಬ್ಯಾಂಕ್ ಡೀಟೇಲ್ಸ್ ಅನ್ನುವಂಥದ್ದು ಸೇವ್ ಆಗುತ್ತೆ. ನೆಕ್ಸ್ಟ್ ನಿಮಗೆ ಈ ತರ ಓಪನ್ ಆಗುತ್ತೆ. ಇಲ್ಲಿ ನೀವು ಟ್ಯಾಕ್ಸ್ ಇನ್ಫಾರ್ಮೇಶನ್ ಅನ್ನ ಫಿಲ್ಅಪ್ ಮಾಡಬೇಕಾಗುತ್ತೆ. ಅಂದ್ರೆ ಈ ಒಂದು ಟ್ಯಾಕ್ಸ್ ಫಾರ್ಮ್ ಅನ್ನ ತುಂಬಿದಿರಿ ಅಂತಂದ್ರೆ ಕಡಿಮೆ ಟ್ಯಾಕ್ಸ್ ಅನ್ನುವಂಥದ್ದು ಕಟ್ ಆಗುತ್ತೆ. ಒಂದೇಳೆ ಏನಾದರೂ ತುಂಬಲಿಲ್ಲ ಅಂತಂದ್ರೆ ಜಾಸ್ತಿ ಕಟ್ ಆಗುತ್ತೆ. ಅದಕ್ಕೋಸ್ಕರ ಈ ಟ್ಯಾಕ್ಸ್ ಫಾರ್ಮ್ ಅನ್ನ ಫಿಲ್ಅಪ್ ಮಾಡಲೇಬೇಕು. ಬ್ಯಾಂಕ್ ಡೀಟೇಲ್ಸ್ ಫಿಲ್ಅಪ್ ಮಾಡಿದ ನಂತರ ನೆಕ್ಸ್ಟ್ ಆಪ್ಷನ್ ಕೇಳಿದಾರೆ. ಸಿಂಪಲ್ ಆಗಿ ನೆಕ್ಸ್ಟ್ ಕೊಟ್ರಿ ಅಂತಂದ್ರೆ ಈ ತರ ಆ್ಯಡ್ ಟ್ಯಾಕ್ಸ್ ಇನ್ಫೋ ಅಂತ ಬರುತ್ತೆ. ಸಿಂಪಲ್ ಆಗಿ ಆ್ಯಡ್ ಟ್ಯಾಕ್ಸ್ ಇನ್ಫೋ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ನಿಮ್ಮ ಒಂದು ಪ್ರೊಫೈಲ್ ನೇಮ್ ಅನ್ನೋಂಥದ್ದು ಶೋ ಆಗುತ್ತೆ. ಸಿಂಪಲ್ ಆಗಿ ಕಂಟಿನ್ಯೂ ನಿಮ್ಮ ಪ್ರೊಫೈಲ್ ನೇಮ್ ಅನ್ನೋದು ಶೋ ಆಗಿರುತ್ತಲ್ಲ ಅಲ್ಲಿ ಕ್ಲಿಕ್ ಮಾಡಿ. ನೆಕ್ಸ್ಟ್ ನಿಮಗೆ ಈ ಥರ ಓಪನ್ ಆಗುತ್ತೆ. ಸಿಂಪಲ್ ಆಗಿ ಇಲ್ಲಿ ನೋಡ್ತಾ ಇರ್ಬೋದು ಆಟೋಮೆಟಿಕ್ಲಿ ಇಂಡಿವಿಜುವಲ್ ಅಂತ ಅದು ಸೆಲೆಕ್ಟ್ ಮಾಡ್ಕೊಂಡಿರುತ್ತೆ. ಇಲ್ಲಿ ಸಿಂಪಲ್ ಆಗಿ ನೀವು ಕೆಳಗಡೆ US ಸಿಟಿಸನ್ ಅಂತ ಕೇಳ್ತಾ ಇರುತ್ತೆ. ಇಲ್ಲಿ ಎಸ್ ನೌ ಮತ್ತು ಇನ್ನೊಂದು ಆಪ್ಷನ್ ಕೇಳಿರುತ್ತೆ. ಇಲ್ಲಿ ಯಾವುದನ್ನ ಸೆಲೆಕ್ಟ್ ಮಾಡಬೇಕು ಅಂತಂದ್ರೆ ನೀವು ನೌ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮಗೆ ಕೆಳಗಡೆ ಕಾಣ್ತಾ ಇರ್ಬೋದು ಮತ್ತೆ ಎಸ್ ನೌ ಅಂತ. ಇಲ್ಲಿ ಸಿಂಪಲ್ ಆಗಿ ನೌ ಅನ್ನ ಕೊಡಿ. ನೌವನ್ನು ಕೊಟ್ಬಿಟ್ಟು ನೆಕ್ಸ್ಟ್ ಬಟನ್ ಕಾಣ್ತಾ ಇರ್ಬೋದು. ಸಿಂಪಲ್ ಆಗಿ ನೆಕ್ಸ್ಟ್ ಮಾಡಿ. ನೆಕ್ಸ್ಟ್ ನಿಮಗೆ ಈ ತರ ಓಪನ್ ಆಗುತ್ತೆ. ಇಲ್ಲಿ ನೀವು ಹಾಕಿರುವಂತ ಫುಲ್ ನೇಮ್ ಅನ್ನೋದು ಆಟೋಮೆಟಿಕ್ಲಿ ತಗೊಂಡಿರುತ್ತೆ. ಇಲ್ಲಿ ಸಿಂಪಲ್ ಆಗಿ ಕರೆನ್ಸಿ ಆಫ್ ಸಿಟಿಜನ್ ಅಂತ ಇರುತ್ತೆ. ಸೆಲೆಕ್ಟ್ 1 ಅಂತ ಇದೆ ನೋಡಿ. ಸಿಂಪಲ್ ಆಗಿ ಅಲ್ಲಿ ಟಿಕ್ ಮಾರ್ಕ್ ಅಂತ ಇರ್ಬೋದು. ಆ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮ್ಮ ಒಂದು ಕಂಟ್ರಿಯನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸಿಂಪಲ್ ಆಗಿ ಇಂಡಿಯಾ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿದ ಕೆಳಗಡೆ ಕಾಣ್ತಾ ಇರ್ಬೋದು ಟ್ಯಾಕ್ಸ್ ಪೇಯರ್ ಐಡೆಂಟಿಫಿಕೇಶನ್ ನಂಬರ್ ಅಂತ. ಎಕ್ಸಾಂಪಲ್ಲು ಇಲ್ಲಿ ನೀವು ಪ್ಯಾನ್ ಕಾರ್ಡ್ ನಂಬರ್ನ ಹಾಕಬೇಕಾಗುತ್ತೆ. ಅದಕ್ಕೋಸ್ಕರ ಅಲ್ಲಿ ಟಿಕ್ ಬಾಕ್ಸ್ ಕಾಣ್ತಾ ಇರುತ್ತೆ. ಸಿಂಪಲ್ ಆಗಿ ಟಿಕ್ ಕೊಟ್ಬಿಟ್ಟು ಕೆಳಗಡೆ ಕಾಣ್ತಾ ಇರ್ಬೋದು ಇವಾಗಲೇ ಅಪ್ಲೈ ಮಾಡುವಂಥ ಸಂದರ್ಭದಲ್ಲಿ ಪ್ಯಾನ್ ಕಾರ್ಡ್ ನಂಬರನ್ನು ಕೊಟ್ಟಿರ್ತೀರಾ, ಅದಕ್ಕಾಗಿ ಅದು ಆಟೋಮೆಟಿಕ್ಲಿ ತೊಗೊಂಡಿರುತ್ತೆ. ನೆಕ್ಸ್ಟ್ ಕೆಳಗಡೆ ಬಂದು ಮತ್ತೊಂದು ಬಾಕ್ಸ್ ಕಾಣ್ತಾ ಇರುತ್ತೆ. ಅದನ್ನು ಏನು ಕ್ಲಿಕ್ ಮಾಡಬೇಡಿ. ನೆಕ್ಸ್ಟ್ ಬಟನ್ ಕಾಣ್ತಾ ಇದೆ ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಈ ರೀತಿ ಓಪನ್ ಆಗುತ್ತೆ. ಸಿಂಪಲ್ ಆಗಿ ಇಲ್ಲಿ ನೆಕ್ಸ್ಟ್ ಬಟನ್ ಕಾಣ್ತಾ ಇರುತ್ತೆ. ಸಿಂಪಲ್ ಆಗಿ ನೆಕ್ಸ್ಟ್ ಅನ್ನು ಕೊಡಿ. ನಿಮ್ಮ ಒಂದು ಕಂಟ್ರಿನ ಸೆಲೆಕ್ಟ್ ಮಾಡೋದು ಕೇಳ್ತಾ ಇರುತ್ತೆ. ಸಿಂಪಲ್ ಆಗಿ ಕಂಟ್ರಿಯನ್ನು ಸೆಲೆಕ್ಟ್ ಮಾಡಿ ಇಂಡಿಯಾ ಅಂತ. ಸೆಲೆಕ್ಟ್ ಮಾಡಿದ ನಂತರ ಕೆಳಗಡೆ ಕಾಣ್ತಾ ಇರ್ಬೋದು ನೆಕ್ಸ್ಟ್ ಆಪ್ಷನು. ಸಿಂಪಲ್ ಆಗಿ ನೆಕ್ಸ್ಟ್ ಅನ್ನು ಕೊಡಿ. ನೆಕ್ಸ್ಟ್ ಇಲ್ಲಿ ಕಾಣ್ತಾ ಇರ್ಬೋದು ಒಂದು ಟಿಕ್ ಬಾಕ್ಸ್ ಅನ್ನೋಂಥದ್ದು. ಸಿಂಪಲ್ ಆಗಿ ಆ ಟಿಕ್ ಬಾಕ್ಸನ್ನು ಟಿಕ್ ಮಾಡಿಕೊಂಡು ಕೆಳಗಡೆ ಬನ್ನಿ. ಕೆಳಗಡೆ ಬಂದ ನಂತರ ಇಲ್ಲಿ ಮತ್ತೊಂದು ಟಿಕ್ ಬಾಕ್ಸ್ ಇರುತ್ತೆ, ಅದನ್ನು ಟಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ನಿಮ್ಮ ಒಂದು ಸಿಗ್ನೇಚರನ್ನು ಮಾಡಬೇಕಾಗುತ್ತೆ. ಯಾವ ರೀತಿ ಅಂತಂದರೆ ನಿಮ್ಮ ಒಂದು ಫುಲ್ ನೇಮು ಮತ್ತು ಅಡ್ರೆಸ್ಸನ್ನು ಹಾಕಿಬಿಟ್ಟು ಇಲ್ಲಿ ಸಿಗ್ನೇಚರನ್ನು ಮಾಡಿ. ನೆಕ್ಸ್ಟ್ ಕೆಳಗಡೆ ಕಾಣ್ತಾ ಇರ್ಬೋದು ಡೇಟ್ ಅನ್ನೋಂಥದ್ದು. ಅದನ್ನೇನು ಮುಟ್ಟಕ್ಕೆ ಹೋಗ್ಬೇಡಿ, ಅದು ಆಟೋಮೆಟಿಕ್ ತೊಗೊಂಡಿರುತ್ತೆ. ಅಂದರೆ ಇವತ್ತು ಅಪ್ಲೈ ಮಾಡ್ತಾ ಇದ್ದೀರಾ ಅಂತಂದರೆ ಆ ಡೇಟನ್ನು ತೊಗೊಂಡಿರುತ್ತೆ. ನೆಕ್ಸ್ಟ್ ಕೆಳಗಡೆ ಕಾಣ್ತಾ ಇರ್ಬೋದು ನೆಕ್ಸ್ಟ್ ಆಪ್ಷನು. ಸಿಂಪಲ್ ಆಗಿ ನೆಕ್ಸ್ಟ್ ಕೊಡಿ. ಒಂದು ಸರ್ತಿ ನೆಕ್ಸ್ಟ್ ಕೊಟ್ಟ ನಂತರ ಇಲ್ಲಿ ನೋಡ್ತಾ ಇರ್ಬೋದು ನೀವು ತುಂಬಿರುವಂತಹ ಟ್ಯಾಕ್ಸ್ ಫಾರ್ಮ್ ಅನ್ನೋಂಥದ್ದು ರೆಡಿ ಆಗಿರುತ್ತೆ. ಒಂದು ಸರ್ತಿ ಚೆಕ್ ಮಾಡ್ಕೊಳ್ಬೋದು ನೀವು ತುಂಬಿರೋದು ಕರೆಕ್ಟ್ ಆಗಿದೆ ಇಲ್ಲವಂತ. ಎಲ್ಲ ಕರೆಕ್ಟ್ ಆಗಿದ್ರೆ ಕೆಳಗಡೆ ಕಾಣ್ತಾ ಇರ್ಬೋದು ಸಬ್ಮಿಟ್ ಫಾರ್ಮ್ ಅಂತ. ಸಿಂಪಲ್ ಆಗಿ ಸಬ್ಮಿಟ್ ಫಾರ್ಮ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ನೀವು ತುಂಬಿರುವಂಥ ಫಾರ್ಮ್ ಅನ್ನೋದು ಶೋ ಆಗುತ್ತೆ. ಸಿಂಪಲ್ ಆಗಿ ಡನ್ ಆಪ್ಷನ್ ಕಾಣ್ತಾ ಇರ್ಬೋದು. ಸಿಂಪಲ್ ಆಗಿ ಡನ್ ಅನ್ನು ಕೊಡಿ. ಇದೇ ರೀತಿಯ ಸಬ್ಸ್ಕ್ರಿಪ್ಷನ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆ್ಯಡ್ಸ್ ಆಗಿರ್ಬೋದು, ಪ್ರತಿಯೊಂದಕ್ಕೂ ಕೂಡ ನೀವು ಈ ರೀತಿಯಾಗಿ ಟ್ಯಾಕ್ಸ್ ಫಾರ್ಮನ್ನು ಫಿಲ್ಅಪ್ ಮಾಡಬೇಕಾಗುತ್ತೆ. ಇದೇ ರೀತಿ ನಿಮಗೆ ಫೇಸ್ಬುಕ್ಕಲ್ಲಿ ಹೆಲ್ಪ್ ಆಗುವಂಥ ಈ ನಮ್ಮ ಚಾನಲಲ್ಲಿ ತರ್ತಾ ಇರ್ತೀನಿ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣುವಂತಹ ನೋಟಿಫಿಕೇಶನ್ ಬೆಲ್ ಬಟನ್ ಕೂಡ ಆನ್ ಮಾಡ್ಕೊಳ್ಳಿ. ಅದೇ ರೀತಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋರು ದಯವಿಟ್ಟು ನಮ್ಮ ಪೇಜನ್ನು ಫಾಲೋ ಮಾಡಿ. ಮುಂದಿನ ನೋಡೋದಲ್ಲಿ ಸಿಗೋಣ. ಥ್ಯಾಂಕ್ ಯು.